ನಿಮಗೆ ಡಿಪ್ರೆಷನ್ ಇದೆನಾ? ಆಂಗ್ಸೈಟಿ ಆಗ್ತಾ ಇದೆನಾ? ನಿದ್ದೆ ಬರ್ತಾ ಇಲ್ವಾ? ಸ್ಮೋಕಿಂಗ್ ಜಾಸ್ತಿ ಆಗ್ತಾ ಇದೆನಾ? ಬಿಡೋಕ್ಕಾಗ್ತಾ ಇಲ್ವಾ? ಪಾರ್ಟ್ನರ್ ಜೊತೆ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆನಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಎಲ್ಲರಿಗೂ. ನಿಮ್ಮ ಮೂಲ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಕೇತು ಕೂತಿರ್ತಕ್ಕಂತಹ ನಕ್ಷತ್ರ, ಸ್ಥಾನ, ಯುತಿ, ಸಂಯೋಗ, ನಡೀತಾ ಇರ್ತಕ್ಕಂಥ ದಶೆ ಭುಕ್ತಿ ಸರಿಯಾಗಿರಲ್ಲ. ಗಣೇಶನ ಆರಾಧನೆಯನ್ನು ಮಾಡುವುದು, ಅವಶ್ಯಕತೆ ಇರುವವರಿಗೆ ಕೊಬ್ಬರಿ ಎಣ್ಣೆ, ಬ್ಲ್ಯಾಂಕೆಟ್ ಹಾಗೂ ಸಾಸಿವೆ ಎಣ್ಣೆ, ಎಳ್ಳು ಇವನ್ನೆಲ್ಲನೂ ದಾನ ಮಾಡೋದ್ರಿಂದನೂ ಅತಿ ಹೆಚ್ಚು ರಿಸಲ್ಟ್ ಸಿಗುತ್ತೆ. ಅದೇ ರೀತಿ ಬೀದಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಅದರಲ್ಲೇ ನಾಯಿಗಳಿಗೆ ದಾನ ಮಾಡುವುದರಿಂದ, ಆಶ್ರಯ ಕೊಡುವುದರಿಂದ, ನೀರನ್ನು ಹಾಕುವುದರಿಂದ ಕೂಡ ಕೇತು ತೃಪ್ತಿ ಆಗ್ತಾನೆ. ಅದರ ಜೊತೆಗೆ ಮೀನುಗಳಿಗೆ ಆಹಾರ ನೀಡುವುದು, ಗರಿಕೆ ಹಾಗೂ ತೆಂಗಿನಕಾಯನ್ನು ದೇವರಿಗೆ ಅರ್ಪಿಸುವುದು, ಅದೇ ರೀತಿ ಕಾಸ್ಟ್ಲಿ ರೆಮಿಡಿ ಅಂತಂದರೆ ಕ್ಯಾಟಾಯನ್ನು ವೇರ್ ಮಾಡೋದು. ಇದಕ್ಕೆ ನೀವು ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡೇ ಧಾರಣೆ ಮಾಡಿರಿ. ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲವನ್ನು ನೀವು ಮಂಗಳವಾರ ಹಾಗೂ ಶನಿವಾರ ಮಾಡೋದ್ರಿಂದ ಅತಿ ಹೆಚ್ಚು ಫಲ ಇರುತ್ತೆ. ನೋಡಿ, ಇವನ್ನೆಲ್ಲ ಮಾಡಬೇಕಾದಾಗ ಮೇಜರಾಗಿ ಒಂದೇ ಸರಿಗೆ ಯಾವುದೂ ಪರಿಹಾರ ಆಗಲ್ಲ. ಇದನ್ನು ನೀವು ಒಂದು ತಿಂಗಳಿಗೆ 4 ವಾರಗಳು, ಅಂದರೆ 4 ಮಂಗಳವಾರ 4 ಶನಿವಾರ ಬರುತ್ತೆ. ಇದನ್ನು ಒಂದು 3-4 ತಿಂಗಳು ಮಾಡಿದಾಗ ಆವಾಗ ತಕ್ಕ ಮಟ್ಟಿಗೆ ನಿಮ್ಮ ಕೇತು ಬ್ಯಾಲೆನ್ಸ್ ಆಗ್ತಾನೆ. ಇವೆಲ್ಲದನ್ನು ಮಾಡಲಿಕ್ಕೆ ಸಮಯ ಜಾಸ್ತಿ ತಗೊಳುತ್ತೆ. ಇವೆಲ್ಲ ಮಾಡೋಕ್ಕಿಂತ ಅತ್ಯಂತ ಸುಲಭವಾಗಿರೋದು ಏನು ಅಂದರೆ ಗಣೇಶನ ಆರಾಧನೆ. ಅದು ಗಣೇಶನ ಆರಾಧನೆಯನ್ನು ವಿಶೇಷ ದಿನಗಳಲ್ಲಿ ಮಾಡಿದಾಗ ನಿಮಗೆ ಅತಿ ಹೆಚ್ಚು ಬೇಗನೆ ಫಲ ಸಿಗುತ್ತೆ. ಆ ವಿಶೇಷ ದಿನ ಈಗ ಬಂದಿದೆ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಭಗವಾನ್ ಶ್ರೀ ಗಣೇಶನ ಕೃಷ್ಣ ಪಿಂಗಳ ಸ್ವರೂಪವನ್ನು ಪೂಜಿಸಲಾಗುತ್ತದೆ. ಈ ಸ್ವರೂಪದ ವರ್ಣವು ಗಾಢ ಕಂದು ಹಾಗೂ ಕಪ್ಪು ಬಣ್ಣದಲ್ಲಿರುವುದರಿಂದ ಕೃಷ್ಣ ಪಿಂಗಳ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ವ್ರತ ಆಚರಣೆಗಳು, ಹಬ್ಬಗಳು ಇವುಗಳನ್ನೆಲ್ಲ ನಾವು ಆಚರಣೆ ಮಾಡಬೇಕಾದಾಗ, ಅಮಾವಾಸ್ಯೆಗಳು, ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾದಾಗ ನಾವು ಏನು ರೂಲನ್ನು ಫಾಲೋ ಮಾಡ್ತೀವಿ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ಆ ತಿಥಿಯನ್ನು ಆಚರಣೆಗೆ ತನ್ನಿ ಅಂತಲೇ ನಾವು ಹೇಳ್ತೀವಿ. ಆದರೆ ಮೂಲತಃ ಸಂಕಷ್ಟಿ ವ್ರತದ ಸಮಯದಲ್ಲಿ ಚಂದ್ರೋದಯದ ಸಮಯಕ್ಕೆ ಯಾವ ತಿಥಿ ಇರುತ್ತದೆಯೋ ಆ ತಿಥಿಯನ್ನು ಆಚರಣೆಗೆ ತನ್ನಿ ಎಂದು ಗ್ರಂಥ ಹೇಳುತ್ತೆ. ಅಂದರೆ ಇಟ್ ಮೀನ್ಸ್ ಯಾವ ದಿನ ಚಂದ್ರೋದಯದ ಸಮಯಕ್ಕೆ ಚತುರ್ಥಿ ತಿಥಿ ಇರುತ್ತೋ ಅಂದಿನ ದಿನ ನೀವು ಸಂಕಷ್ಟಿ ಚತುರ್ಥಿಯನ್ನು ಆಚರಿಸಿ ಎಂದು ಹೇಳ್ತಾರೆ. ಈಗ ಇಲ್ಲಿ ಬಂದಿರತಕ್ಕಂಥದ್ದು ಕೃಷ್ಣ ಪಿಂಗಳ ಸಂಕಷ್ಟಿ ಚತುರ್ಥಿ. ಅದು ಯಾವಾಗ ಅಂದರೆ 3ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ 11 ಗಂಟೆ 21 ನಿಮಿಷ AM ನಿಂದ 4ನೇ ತಾರೀಕು ತಿಂಗಳು 2026ನೇ ಇಸ್ವಿ 12 ಗಂಟೆ 37 ನಿಮಿಷ PM ವರೆಗೂ ಚತುರ್ದಶಿ ತಿಥಿ ಇರುತ್ತೆ. ಆದರೆ ಈಗ ತಾನೇ ನಾನು ಹೇಳಿದ ಹಾಗೆ 3ನೇ ತಾರೀಕು ಚಂದ್ರೋದಯದ ಸಮಯ 9 ಗಂಟೆ 38 ನಿಮಿಷ PM, ಆ ಸಮಯಕ್ಕೆ ಇರ್ತಕ್ಕಂಥದ್ದು ಚತುರ್ದಶಿ ತಿಥಿ. ಹಾಗಾಗಿ ನೀವು ಆಚರಣೆ ಮಾಡಬೇಕಾಗಿರೋದು 3ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ. ಅಂದಿನ ದಿನದಂದು ಏನೆಲ್ಲ ನೀವು ಮಾಡ್ಕೋಬೋದು ಅಂದರೆ 21 ಗರಿಕೆ, 21 ದಾಸವಾಳದ ಹೂವನ್ನು ಆ ವಿಘ್ನೇಶ್ವರನಿಗೆ ಅರ್ಪಿಸಿದರೆ ಸಾಕು. ನೆಕ್ಸ್ಟ್ ಅದೇ ರೀತಿ ಲಡ್ಡು, ಮೋದಕ ಯಥಾಶಕ್ತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಅರ್ಪಿಸಿ. ಮೂಲತಃ ನಿಮ್ಮ ಕುಟುಂಬದಲ್ಲಿ ಸಾಲಗಳು ಅತಿ ಹೆಚ್ಚು ಆಗ್ತಾ ಇದ್ದರೆ, ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದ್ದರೆ ಗಣೇಶನ ದೇವಸ್ಥಾನದಲ್ಲಿ 21 ಪ್ರದಕ್ಷಿಣೆಯನ್ನು ಹಾಕಿ ಇದರಿಂದ ನೀವು ಮುಕ್ತಿಯನ್ನು ಪಡಿತೀರ. ಹಾಗೆಯೇ ಕಪ್ಪು ಎಳ್ಳನ್ನು ಅರ್ಪಿಸುವುದು, ಅದಾಗಿಯೇ ಗಣೇಶನ ಮಂತ್ರಗಳಾದ ಓಂ ಗಂ ಗಣಪತಿಯೇ ನಮಃ ಹಾಗೂ ಗಣಪತಿ ಅಥರ್ವ ಶೀರ್ಷ ಅಥವಾ ಸಂಕಷ್ಟ ನಾಶ ಗಣೇಶನ ಸ್ತೋತ್ರ ಪಠಿಸಿ. ಅದಾದಮೇಲೆ ಕೆಲವೊಂದಿಷ್ಟು ಜನರು ಏನು ಮಾಡ್ತಾರೆ ಅಂದರೆ ಉಪವಾಸ ಮಾಡಿರ್ತೀರ. ಉಪವಾಸ ಮಾಡಿದವರು ಕೊನೆಗೆ ರಾತ್ರಿ ಚಂದ್ರೋದಯ ಆದ ಮೇಲೆ ಅರ್ಘ್ಯವನ್ನು ಕೊಟ್ಟು ಆ ನಂತರ ಉಪವಾಸವನ್ನು ಬಿಡುವುದು ಉತ್ತಮ.
ನಿಮಗೆ ಯಥಾಶಕ್ತಿ ಈ ಎಲ್ಲ ಹೇಳಿರ್ತಕ್ಕಂಥದ್ರಲ್ಲಿ ನಿಮಗೆ ಯಾವ್ದು ಅನುಕೂಲನೋ ಅದನ್ನು ಮಾಡ್ಕೊಳ್ಳಿ. ಎಲ್ಲನೂ ಮಾಡಬೇಕಂತಿಲ್ಲ. ಕೆಲವೊಬ್ರು ಮಾಡ್ತೀವಿ ಎಲ್ಲನೂ ಮಾಡ್ಬೋದಾ ಅಂತ ಕೇಳಿದ್ರು ಮಾಡ್ಬೋದು, ಯಾವುದೇ ರೀತಿ ತಪ್ಪಿಲ್ಲ. ಅದೇ ರೀತಿ ಕೊನೆಗೆ ಇನ್ನೂ ಒಂದು ಟಿಪ್ ಏನಂತಂದರೆ, ಕೊನೆಗೆ ಇವೆಲ್ಲ ಆಗಲಿಲ್ಲಪ್ಪ, ನಾನು ಆಫೀಸಿಗೆ ಹೋಗಿದ್ದೆ, ಅವತ್ತು ಭಾಳ ಕೆಲಸ ಇತ್ತು, ಆಗಲಿಲ್ಲ ಅಂದಾಗ ರಾತ್ರಿ ಬಂದಾಗ ಸ್ನಾನ ಮಾಡಿ ಚಂದ್ರೋದಯದ ಸಮಯಕ್ಕೆ ಬಂದು ತುಪ್ಪದ ದೀಪ ಮನೆಯಲ್ಲಿ ಹಚ್ಚಿದರೆ ಸಾಕು. ಇದು ಕೂಡ ಹೈಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಹಸಿದವರಿಗೆ ಅನ್ನದಾನ ಅಥವಾ ಗಣೇಶನ ದೇವಸ್ಥಾನದಲ್ಲಿ ಪ್ರಸಾದ ನೀಡುವುದು, ಇವನ್ನೆಲ್ಲ ಮಾಡೋದ್ರಿಂದ ಇದರಲ್ಲಿ ನಿಮ್ಗೆ ಯಾವುದಾಗುತ್ತೋ ಅದನ್ನಾದರೂ ಮಾಡಿ. ಇವನ್ನೆಲ್ಲ ಈ ಥರದವುಗಳನ್ನು ನೀವು ಮಾಡೋದ್ರಿಂದ ನಿಮಗೆ ಕೇತು ಗ್ರಹ ಬ್ಯಾಲೆನ್ಸ್ ಆಗ್ತಾನೆ. ಇದು ತಿಂಗಳಿಗೆ ಒಂದು ಸಾರಿ ಬಂದಾಗ, ವಿಶೇಷ ದಿನಗಳಲ್ಲಿ ಒಂದೇ ಸಾರಿ ಮಾಡಿದ್ರೂ ಪದೇ ಪದೇ ಮಾಡಿದಷ್ಟೇ ಹೆಚ್ಚು ಫಲ ಈ ಮುಹೂರ್ತ ನಿಮಗೆ ಕೊಡುತ್ತೆ. ಇದನ್ನು ಸರಿಯಾಗಿ ನೀವು ಈ ಸಮಯವನ್ನು ಬಳಸ್ಕೊಳ್ಳಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸ್ಟೇ ಟ್ಯೂನ್ಡ್.